ಹಾಯ್, ಹಲೋ, ನಮಸ್ಕಾರ. ರಿಷೀಸ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ಅಡಿಗೆ ಸೋಯಾ ಚಂಕ್ಸ್ ಚಾಪ್ಸ್. ಮಾಡುವ ವಿಧಾನ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ರಿ. ಮೊದಲು ತಣ್ಣೀರಿಗೆ ಸೋಯಾ ಚಂಕ್ಸ್ ಹಾಕಿ 30 ನಿಮಿಷ ನೆನೆ ಹಾಕಿಬಿಡ್ರಿ. ಆಮೇಲೆ ನೆನೆದ ಸೋಯಾ ಚಂಕ್ಸ್ನ ಚೆಂದಂಗೆ ಕೈಯಿಂದ ಹಿಂಡ್ಕೋಬೇಕು. ಅದರೊಳಗೆ ನೀರಿರಬಾರ್ದು. ನೀರಿದ್ರೆ ಮೆತ್ತಗಾಗ್ತಾವೆ. ಎಲ್ಲ ಸೋಯಾ ಚಂಕ್ಸ್ ಚೆಂದಂಗೆ ಹಿಂಡ್ಕೊಡ್ಬೇಕು. ಆಮೇಲೆ ಒಂದು ಮಿಕ್ಸರ್ ಜಾರಿಗೆ 2 ಈರುಳ್ಳಿ, 12ರಿಂದ 13 ಹಸಿಮೆಣಸಿನ್ಕಾಯಿ, ಅರ್ಧ ಕಟ್ಟು ಕೊತ್ತಂಬರಿ, 20ರಿಂದ 25 ಬೆಳ್ಳುಳ್ಳಿ ಎಸಳು, 2 ಇಂಚು ಹಸಿ ಶುಂಠಿ, 2 ಚಮಚ ಬಡೆ ಸೋಪು, 1 ಚಮಚ ಮೆಣಸು, 2 ಇಂಚು ಚಕ್ಕೆ, 7ರಿಂದ 8 ಲವಂಗ, ಆಮೇಲೆ 15ರಿಂದ 20 ಗೋಡಂಬಿ, ಚಿಕ್ಕದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತುರಿ, ಎರಡು ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗ ರುಬ್ಕೋಬೇಕು. ನೋಡ್ರಿ, ಈ ರೀತಿ ನುಣ್ಣಗೆ ರುಬ್ಬಿರಬೇಕು. ಈಗ ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಚೆಂದಂಗೆ ಬಾಣಲಿಗೆಲ್ಲ ಹತ್ತೋಂಗ ಸವರಬೇಕು. ಆಮೇಲೆ ನಾವೇನು ಹಿಂಡಿಟ್ಟಿದ್ವಲ್ಲ ಸೋಯಾ ಚಂಕ್ಸ್ ಹಾಕೋಬೇಕು. ಹಾಕಿ 3ರಿಂದ 4 ನಿಮಿಷ ಅದಕ್ಕೆ ಕಂದು ಬಣ್ಣ ಬರೋವರೆಗೂ ಚೆಂದಂಗೆ ಬಾಡಿಸ್ಕೋಬೇಕು. ಈ ರೀತಿ ಕಂದ ಬಣ್ಣ ಬಂದ ಮೇಲೆ 1 ಟೀ ಚಮಚ ಅರಿಶಿಣ ಪುಡಿ, 1 ಟೀ ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕಿ 2 ನಿಮಿಷ ಬಾಡಿಸ್ಕೋಬೇಕು. ಈಗ ಅದ ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನು ಮತ್ತು ಅಡಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿದ 2 ಈರುಳ್ಳಿ, ಅದು ಚೆಂದಂಗ ಹೊಂಬಣ್ಣ ಬರಲಿ, ಅಂದ್ರೆ ಕೆಂಪು ಬಣ್ಣ ಬರಲಿ. ಇದಾದ್ಮೇಲೆ ಇದಕ್ಕೆ ಕರಿಬೇವು, ಆಮೇಲೆ ರುಬ್ಬಿಟ್ಟಿದ್ವಲ್ಲ ಆ ಮಸಾಲಿನ 5ರಿಂದ 6 ನಿಮಿಷ ಚೆಂದಂಗ ಬಾಡಿಸ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಮಸಾಲಿನೂ ಬರೀ ಹಸಿವ ಹಾಕಿವಿ, ಯಾವುದನ್ನೂ ಹುರಿದಿಲ್ಲ. ಅದಕ್ಕೆ ಹಸಿ ವಾಸನೆ ಬರೋ ಮಟ ಚೆಂದಂಗ ಬಾಡಿಸ್ಕೋಬೇಕು. 3ರಿಂದ 4 ನಿಮಿಷ ಚೆಂದಂಗ ಬಾಡಿಸ್ಕೋಬೇಕು. ತಳ ಬಿಟ್ಟು ಎಣ್ಣೆ ಬಿಡಾಕತ್ತ ಮೇಲೆ ನಾವೇನು ಮಿಕ್ಸರ್ನಾಗ ರುಬ್ಬಿದ್ವಲ್ಲ ಅದು ಮಿಕ್ಸರಿಗೆ 1 ಬಟ್ಲ ನೀರು ಹಾಕ್ಕೊಂಡು ಅದ ನೀರನ್ನ ಇದಕ್ಕೆ ಹಾಕಬೇಕು. ಹಾಕಿ ಚೆಂದಂಗ ಕಲಿಸ್ಕೊರಿ. ಈಗ ಶುದ್ಧ ಅನುಸಾರ ಉಪ್ಪು,
ಮತ್ತೊಮ್ಮೆ ನೀಟಾಗಿ ಕಲಿಸ್ಕೋಬೇಕು. ಒಂದು 2 ಟೀ ಚಮಚ ಚಿಕನ್ ಮಸಾಲೆ, ಹಾಕಿ ಚೆಂದಾಗ ಕಲಿಸ್ಕೋಬೇಕು. ಈ ರೀತಿ ಒಂದು ಕುದಿ ಬಂದ ಮೇಲೆ ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಸೋಯಾ ಚಂಕ್ಸ್ ಹಾಕೋಬೇಕು. ಈ ರೀತಿ ಚೆನ್ನಾಗ ಎಲ್ಲ ಕಲಿಸ್ಕೋಬೇಕು. ಈಗ ಇದಕ್ಕೆ ಒಂದು ಪೂರ್ತಿ ನಿಂಬೆಹಣ್ಣಿನ ರಸ ಹಾಕೋಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೆನೆಸ್ಬಿಟ್ರೆ ಬಿಸಿ ಬಿಸಿ ಸೋಯಾ ಚಂಕ್ಸ್ ಚಾಪ್ಸ್ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ಚಂದ ಕಾಣಕ್ಕೆ ಕೊತ್ತಂಬರಿ ಹಾಕೋರಿ. ಮೊದಲು ಹಾಕಿ ಒಡಿಗ್ಯಾಗ ಇನ್ನೊಂದ್ಸಲ ಚಂದ ಕಾಣಕ್ಕೆ ಹಾಕೊಳ್ಳೋದು. ಧನ್ಯವಾದಗಳು.